ಜೈಲಲ್ಲಿ ಕಾಟೇರನಿಗೆ ಮುದ್ದೆಯೇ ಗತಿ. ನಟ ದರ್ಶನ್ಗೆ ಬಿರಿಯಾನಿ ಭಾಗ್ಯ ಲಭಿಸಲಿಲ್ಲ, ಭಾಗ್ಯ ಒಲಿದು ಬರಲಿಲ್ಲ. ಮನೆಯೂಟ ಪೂರೈಕೆಗೆ ಕೋರ್ಟ್ ನಕಾರ ಮಾಡಿದೆ. ಯಾವುದೇ ಕಾರಣಕ್ಕೂ ಕೂಡ ದರ್ಶನ್ಗೆ ಮನೆಯೂಟ ಕೊಡ್ಲಿಕ್ಕೆ ಆಗಲ್ಲ. ಜೈಲಲ್ಲಿ ಎಲ್ಲ ಕೈದಿಗಳಿಗೆ ಏನು ಕೊಡ್ತಾರೋ ಅದು ಕೂಡ ದರ್ಶನ್ಗೆ ಮಾಮೂಲಾಗಿ ಕೊಡಬೇಕು, ವಿಶೇಷ ಏನೂ ಇಲ್ಲ. ಮನೆಯೂಟ ಪೂರೈಕೆಗೆ ಕೋರ್ಟ್ ನಕಾರ ಮಾಡಿದೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ ಜೈಲಲ್ಲಿ ಕಾಟೇರನಿಗೆ ಮುದ್ದೆಯೇ ಗತಿಯಾಗಿದೆ. ಮನೆಯೂಟ ಬೇಕು ಅಂತೇಳಿ ಮನವಿ ಮಾಡಿದ್ರು ದರ್ಶನ್, ಆದರೆ ಕೋರ್ಟ್ ಒಪ್ಪಲಿಲ್ಲ. ಜೈಲಲ್ಲಿ ಏನು ಊಟ ಕೊಡ್ತಾರೋ ಅದೇನೆ, ಅದರ ಹೊರತಾಗಿ ಬೇರೆ ಯಾವುದೇ ಮನೆ ಊಟ, ವಿಶೇಷವಾದ ಊಟ, ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೋಸ್ಕರ ಇಲ್ಲವೇ ಇಲ್ಲ ಅನ್ನೋದನ್ನ ಹೇಳಿದೆ ಕೋರ್ಟ್. ಮತ್ತಷ್ಟು ಮಾಹಿತಿಯೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಧ್ರುವ. ಕೊನೆಗೂ ಕೂಡ ಮನೆಯೂಟದ ಕನಸಾಗೆ ಉಳಿದಿದೆ ದರ್ಶನ್ಗೆ. ಏನು ವಿವರ ಇದೆ, ಏನು ಹೇಳ್ತು ಕೋರ್ಟ್? ಎಸ್ ರಂಜಿತ್, ದರ್ಶನ್ ಅವರು ಮನೆಯೂಟಕ್ಕೆ ಸಲ್ಲಿಸಿದಂತಹ ಅರ್ಜಿಯ ಸದ್ಯ ಈಗ ವಜಾ ಆಗಿರುವಂಥದ್ದು. ದರ್ಶನ್ ಅವರು ಮನೆಯೂಟವನ್ನ ನೀಡಬೇಕು ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಆದರೆ ಸದ್ಯ ಈಗ ನ್ಯಾಯಾಲಯ ಆ ಅರ್ಜಿಯನ್ನ ವಜಾ ಮಾಡಿ ಆದೇಶವನ್ನ ಪ್ರಕಟ ಮಾಡಿದೆ. ಇದ್ರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೊನ್ನೆ ಸುದೀರ್ಘವಾದ ವಾದ ಪ್ರತಿವಾದ ನಡೆದಿತ್ತು. ಅದಾದ ನಂತರ ಇವತ್ತಿಗೆ ಆದೇಶವನ್ನ ಕಾಯ್ದಿರಿಸಲಾಗಿತ್ತು. ಆದರೆ ಈಗ 24ನೇ ACMM ಕೋರ್ಟ್ನ ನ್ಯಾಯಾಧೀಶರ ಒಂದು ಗೈರು ಹಾಜರಿ ಇದರಲ್ಲಿ ಇದು ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರು ಸದ್ಯ ದರ್ಶನ್ ಅವರು ಮನೆಯೂಟಕ್ಕೆ ಸಲ್ಲಿಸಿದಂತಹ ಅರ್ಜಿಯನ್ನ ವಜಾ ಮಾಡಿ ಆದೇಶವನ್ನ ಪ್ರಕಟ ಮಾಡಿದ್ದಾರೆ. ಈ ಮೂಲಕ ದರ್ಶನ್ ಅವರಿಗೆ ಇನ್ನು ಜೈಲೂಟವೇ ಗತಿ ಎನ್ನುವಂತಹದ್ದು ಈಗ ಗೊತ್ತಾಗ್ತಾ ಇರುವಂತಹದ್ದು. ಮುಖ್ಯವಾಗಿ ದರ್ಶನ್ ಅವರು ಮನೆಯೂಟ ಬೇಕು, ಹಾಗೆ ನನಗೆ ವಿಶೇಷ ಸವಲತ್ತುಗಳು ಬೇಕು, ಹಾಸಿಗೆ ದಿಂಬೇಕು, ಆರೋಗ್ಯ ಸಮಸ್ಯೆಯಿಂದ ನಾನು ಬಳಲ್ತಾ ಇದ್ದೀನಿ ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಸಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸುದೀರ್ಘ ವಿಚಾರಣೆ ಆದ ನಂತರ ಸದ್ಯ ಈಗ ಆದೇಶ ಪ್ರಕಟವಾಗಿದೆ. ದರ್ಶನ್ ಅವರು ಇನ್ನು ಸದ್ಯ ಅವರಿಗೆ ಮನೆಯೂಟದ ಭಾಗ್ಯ ಇಲ್ಲ ಅನ್ನುವಂಥದ್ದು ಈ ಒಂದು ಆದೇಶದ ಮೇರೆಗೆ ಗೊತ್ತಾಗಿರುವಂಥದ್ದು. ರಂಜಿತ್, ಧ್ರುವ, ಬೇರೆ ಯಾವ ವೈಭವಗೂ ಕೂಡ ದರ್ಶನ್ಗೆ ಕೊಡಬಾರದು. ಮಾಮೂಲಾಗಿ ಯಾವ ಕೈದಿಗಳು ಪರಪ್ಪ ನಗರ ಜೈಲಿನಲ್ಲಿ ಹೆಂಗಿದ್ದಾರೆ ಹಂಗೆ ಇರಬೇಕು. ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೋಸ್ಕರ ಅವರಿಗೆ ಅವಕಾಶ ಕೊಡಬಾರ್ದು ಅನ್ನೋದಾ? ಏನಾಗಿತ್ತು ಕೋರ್ಟ್ ಆದೇಶ? ಎಸ್ ರಂಜಿತ್, ಮುಖ್ಯವಾಗಿ ಮೊನ್ನೆ ನಡೆದಂತಹ ವಾದ ಮತ್ತೆ ಪ್ರತಿವಾದಗಳನ್ನ ಆಲಿಸಿದಂತಹ ನ್ಯಾಯಾಧೀಶರು ಈ ಒಂದು ಅರ್ಜಿಯನ್ನ ವಜಾ ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ SPP ಪ್ರಸನ್ನ ಕುಮಾರ್ ಅವರು ಸ್ಪಷ್ಟವಾಗಿ ಹೇಳಿದ್ರು, ಇವರು ಕೊಲೆ ಆರೋಪವನ್ನ ಹೊತ್ತಿದ್ದಾರೆ, ಹಾಗಾಗಿ ಇವರಿಗೆ ಯಾವುದೇ ವಿಶೇಷ ಸವಲತ್ತನ್ನ ನೀಡಬಾರ್ದು. ಶ್ರೀಮಂತರು ಹಾಗೆ ಬಡವರು ಎಲ್ಲರಿಗೂ ಕೂಡ ಒಂದೇ ಕಾನೂನು ಇದೆ, ಹೀಗಾಗಿ ಯಾವುದೇ ಒಂದು ಸವಲತ್ತನ್ನ ನೀಡಬಾರ್ದು. ಜೈಲು ಊಟದ ಒಂದು ಮ್ಯಾನ್ಯುಲ್ ಏನಿದೆ ಆ ಮ್ಯಾನ್ಯುಲ್ ಪ್ರಕಾರವೇ ಅವರಿಗೆ ಸವಲತ್ತನ್ನ ನೀಡಬೇಕು ಅಂತ ಹೇಳಿ ತಮ್ಮ ವಾದವನ್ನ ಮಂಡಿಸಿದ್ರು. ಅದರಂತೆ ಈಗ ಸದ್ಯ ಅರ್ಜಿ ವಜಾವಾಗಿದೆ. ಇದಾದ ನಂತರ ಇಲ್ಲಿ ಮಾತ್ರ ಈಗ ಹೈಕೋರ್ಟ್ ನಲ್ಲಿ 29ನೇ ತಾರೀಕು ಇದರ ಅರ್ಜಿಯ ವಿಚಾರಣೆ ನಡೆಯುತ್ತೆ. ಆದ್ರೆ ಈ ಆರ್ಥಿಕ ವಿಶೇಷ ನ್ಯಾಯಾಲಯ ಮಾತ್ರ, ಈ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯದಲ್ಲಿ ಮಾತ್ರ ಸದ್ಯ ಈಗ ಅರ್ಜಿ ವಜಾ ಆಗಿರೋದು. 29ನೇ ತಾರೀಕು ನಡೆಯುವಂತಹ ಮೊನ್ನೆ ನೋಡಿ ಮಳೆ ತುಂಬಾ ಬರ್ತಾ ಇದೆ. ಮೊನ್ನೆನೂ ಮಳೆ ಬರ್ತಾ ಇತ್ತು. ನಾ ಮೊನ್ನೆ ಕೂಡ ನಮ್ಮ ಏನು ಆರಾಮಾಗಿ ತಗೊಳ್ಳಿ ಅಂತ ಹೇಳಿದ್ದೆ. ಯಾಕೆ ಹೇಳಿದೆ ಅಂದ್ರೆ, ನೀವು ನೋಡ್ಬೋದು MG ರೋಡಲ್ಲಿ ಓಡ್ ಬಂದು ಡೋರ್ ಒಡೆದು ಕರೆಕ್ಟಾಗಿ ಗಾಡಿ ವೀಲ್ ಹತ್ರ ತಲೆ ಬಿತ್ತು. ಯಾರಿಗೆ? ಪವರ್ TV ಅವ್ರಿಗೆ. ಇದನ್ನ ನೋಡಿರ್ತೀವಿ ನಾವು. ನೋಡಿದಾಗ ಹತ್ರ ಅನಾಹುತಗಳು ಯಾಕೆ ಆಗ್ಬೇಕು? ಆರಾಮಾಗಿ ತಗೊಳ್ಳಿ ಅಂತ ಹೇಳಿದ್ದೆ. ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ. ಅದು ಮುಗಿತು. ಇವಾಗ ಹೇಳಿ, ನೀನ್ ಯಾರು ಅಂತ ಗೊತ್ತಾಗ? ಬೇಡ ಬಿಟ್ಕೊಡಿ. ನೀನ್ ಯಾರು? ದಯವಿಟ್ಟು ನೀವೇ ಯಾಕಪ್ಪ ಹೇಳ. ಮೊನ್ನೆ ಬುಧವಾರ ಬಂದಾಗ ಮಂಗಳವಾರ ಭೇಟಿ ಮಾಡಕ್ ಆಗಿರ್ಲಿಲ್ಲ. ಯಾಕೆಂದ್ರೆ ಎಲ್ಲರೂ ಸುಮಾರು ನಮ್ಮ ಸ್ನೇಹಿತರು ತುಂಬಾ ಹತ್ರದವರು ಅವ್ರ ಮೊದಲನೇ ಚಿತ್ರ ಮಾಡಿದಂತ ರಾಮಮೂರ್ತಿ ಅವರೆಲ್ಲ ಬರಬೇಕಾಗಿತ್ತು. ಅದಕ್ಕೆ ನಾನೇ ಆ ವಿಷಯ ತಿಳ್ಕೊಂಡು ವಾಪಸ್ ಹೊರಟ್ಬಿಟ್ಟೆ. ಬೇಡ, ಯಾಕೆಂದ್ರೆ ತಿರ್ಗಾ ಮತ್ತೆ ಎಂಟ್ರಿ ಸಿಗೋದಿಲ್ಲ ಯಾರಿಗೂ ಈ ವಾರ ಅಂತ. ಇವತ್ತು ಭೇಟಿ ಮಾಡಿದ್ವಿ, ಆರಾಮಾಗಿದ್ದಾರೆ. ಬುಕ್ಸ್ ಓದ್ಕೊಂಡು ಸ್ವಲ್ಪ ಕೂಲಾಗಿ ಕಾಮಾಗಿ ದರ್ಶನ್ ಅವರು ಇದ್ದಾರೆ.
ನಮಗೆ ನೋಡಿ ನಮಗೆ ಒಂದು ಸ್ವಲ್ಪ ನೆಮ್ಮದಿ ಸಿಕ್ತು. ಯಾಕೆಂದರೆ ಮೆಜೆಸ್ಟಿಕ್ ಸಿನಿಮಾ ಮೊದಲನೇ ಸಿನಿಮಾಯಿಂದ ನನ್ನ ಜೊತೆಯಲ್ಲಿರೋನು, ಸುಮಾರು ಸಿನಿಮಾಗಳಿಗೆ ಮ್ಯೂಸಿಕ್ ಮಾಡಿರೋನು, ತುಂಬ ಆತ್ಮೀಯತೆಯಿಂದ ದರ್ಶನ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಒಬ್ಬ ಬ್ರದರ್ ಆಗಿ ನಾನು ಬಂದು ಇವತ್ತು ನೋಡ್ಕೊಳ್ಳೋದು. ಏನಿಲ್ಲ ಆರಾಮಾಗಿದ್ದಾರೆ. ಅದಕ್ಕೆಲ್ಲ ಇಲ್ಲಿ ಒಳಗಡೆ ತುಂಬ ಅದಕ್ಕೆಲ್ಲ ಡಾಕ್ಟ್ರ್ ವ್ಯವಸ್ಥೆ ಇರುತ್ತೆ. ನಾವು ಅಂದ್ಕೊಂಡಷ್ಟು ಏನೇನೋ ಇರೋದಿಲ್ಲ. ಅವ್ರಿಗೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅದ್ರ ಪ್ರಕಾರ ಏನು ಮಾಡ್ಬೇಕು ಅದನ್ನು ಮಾಡ್ತಾರೆ. ಅದೆಲ್ಲ ಯಾಕೆ ಇವಾಗ ಈಗ ಅವ್ರು ಒಳಗಿದ್ದಾರೆ. ಅವರು ಈಗ ಸ್ವಲ್ಪ ಕೂಲಾಗಿ ಸ್ವಲ್ಪ ಎಲ್ಲನೂ ಕಾನೂನಲ್ಲಿ ಏನೇನಿದೆ ವ್ಯವಸ್ಥೆಗಳನ್ನ ನೋಡಿಕೊಂಡು ರೆಡಿ ಮಾಡ್ಕೊಂಡು ಅಷ್ಟೇ. ಏನಮ್ಮ, ಅಭಿಮಾನಿಗಳು ಸಮಾಧಾನವಾಗಿರ್ಬೇಕು ಅಷ್ಟೇ, ಬೇರೆ ಏನಿಲ್ಲ. ಅವ್ರು ಎಷ್ಟು ಸಮಾಧಾನವಾಗಿ ಅಭಿಮಾನಿಗಳು ಸಮಾಧಾನವಾಗಿ ಆರಾಮಾಗಿದ್ದರೆ ದರ್ಶನ್ ಅವರು ಕೂಡ ಒಳಗೆ ಸ್ವಲ್ಪ ಕೂಲಾಗಿರ್ತಾರೆ. ಇಲ್ಲಾಂದರೆ ಎಲ್ರಿಗೂ ಟೆನ್ಷನ್. ಅದಾಗೋದು ಬೇಡ. ಅಭಿಮಾನಿಗಳು ಆರಾಮಾಗಿರಿ. ದರ್ಶನ್ ಅವರು ಆರಾಮಾಗಿದ್ದಾರೆ ಅಷ್ಟೇ. ಇಂಡಸ್ಟ್ರಿ ಬಗ್ಗೆ ಈಗಿಲ್ಲ. ನಮ್ಮದು ಇದೆಲ್ಲ ಇದೆ, OTT ಆರಂಭ ಎಲ್ಲ ಇದೆ. ಅದು ಚೀಫ್ ಮಿನಿಸ್ಟರ್ ತನಕ ಹೋಗಿದೆ. ಈ ಆಗಸ್ಟ್ 15th ಒಳಗೆ ಏನಾದರೂ ಒಂದು ಬರಬೇಕು ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಅಂತ ನನ್ನ ಆಸೆ. ಎಲ್ರಿಗೂ ಅಷ್ಟೇ. ಯಾಕೆಂದರೆ ನಮ್ಮ ಸಿನಿಮಾ ಇಂಡಸ್ಟ್ರಿ ಒಂದು ಸ್ವಲ್ಪ ಏನು ಪೊಸಿಷನ್ ಎಲ್ರಿಗೂ ಗೊತ್ತಿದೆ. ಆದಷ್ಟು ಬೇಗ ಒಂದು OTT ನಾವು ಶುರು ಮಾಡ್ತೀವಿ. ಬೇಜಾರು ಮಾಡ್ಕೊಬೇಡಿ ದಯವಿಟ್ಟು. ಇಲ್ಲ ಸರ್, ಮುಂದೋಗಿ. ಹೈಕೋರ್ಟ್ನಲ್ಲಿ 29ರಂದು ಮತ್ತೆ ವಿಚಾರಣೆ ನಡೆಯುತ್ತೆ. ದರ್ಶನ್ಗೆ ಮನೆಯೂಟ ಕೊಡಬೇಕು ಕೊಡಬಾರ್ದು ಅನ್ನೋದು ವಿಚಾರಣೆಗೆ ಬರಲಿರುವ ದರ್ಶನ್ ಮನೆಯೂಟ ಅರ್ಜಿ. ದರ್ಶನ್ ಮನೆಯೂಟ ಅರ್ಜಿ ಹೈಕೋರ್ಟ್ನಲ್ಲಿ 29ನೇ ತಾರೀಕು ವಿಚಾರಣೆಗೆ ಬರುತ್ತೆ. ಇವತ್ತು ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ದರ್ಶನ್ ಅರ್ಜಿ ವಜಾ ಆಗಿದೆ. ಹೈಕೋರ್ಟ್ನಲ್ಲಿ ನಡೆಯಲಿರುವ ವಿಚಾರಣೆ ದರ್ಶನ್ಗೆ ಊಟ ಮನೆ ಊಟವೋ ಅಥವಾ ಜೈಲು ಊಟವೋ ಅನ್ನೋದು. ಹೈಕೋರ್ಟ್ನಲ್ಲಿ 29ನೇ ತಾರೀಕು ಮತ್ತೆ ವಿಚಾರಣೆ ನಡೆಯುತ್ತೆ. ಆಗ ಏನಾದರೂ ಅವಕಾಶ ಇದ್ದರೆ ದರ್ಶನ್ಗೆ ಮನೆ ಊಟ ಸಿಗೋ ಸಾಧ್ಯತೆ ಇದೆ. ದರ್ಶನ್ಗೆ ಇವತ್ತು ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಮನೆ ಊಟದ ವಿಚಾರ ಏನಿದೆಯಲ್ಲ ಅದನ್ನು ತಿರಸ್ಕಾರ ಮಾಡಿದೆ ನ್ಯಾಯಾಧೀಶರು. ಮನೆ ಊಟಕ್ಕೆ ಮನವಿ ಮಾಡಿದ್ದಾರೆ ಆಲ್ರೆಡಿ ದರ್ಶನ್. ಅದು ವಾದ ಪ್ರತಿವಾದ ಎಲ್ಲ ನಡೆದು ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಅರ್ಜಿ ವಜಾ ಆಗಿದೆ. ದರ್ಶನ್ ಆರೋಗ್ಯದ ಕಾರಣದಿಂದ ಅವರಿಗೆ ಮನೆ ಊಟ ಕೊಡಬೇಕು ಅನ್ನೋದು ವಕೀಲರ ವಾದ ಆಗಿತ್ತು. ಹೀಗಾಗಿ ಮತ್ತೆ 29ನೇ ತಾರೀಕು ಹೈಕೋರ್ಟ್ನಲ್ಲಿ ಇದರ ವಿಚಾರಣೆ ನಡೆಯುತ್ತೆ. ಮೈಸೂರಿನ ಹೈವೇ ಸರ್ಕಲ್ ಬಳಿ ಇರುವಂತಹ ಸ್ಲಮ್ ಬೋರ್ಡ್, ಅಲ್ಲಿಗೆ ನಾವು ಬಂದಿದ್ದೀವಿ. ಕಣಕ, ಏನ್ ನಿಮ್ಮ ಹೆಸರು? ಕೊಲ್ಲಮ್ಮ. ಅಮ್ಮ ನಾನು ಕೊಲ್ಬೇಡ ಕಣಮ್ಮ. ಏನ್ರಿ ನಿಮ್ಮ ಹೆಸರು? ಅಂತ ಅವ್ರ ಹೆಸರು. ಯಾರಿಗೆ ಹಾಕ್ಬೇಕಾಗಿತ್ತು ಅವ್ರಿಗೆ ಹಾಕ್ದು. ಅವ್ರು ಬಂದಿಲ್ಲ ಕ್ಲೀನಿಗೆ ಮಾಡ್ತೀಯಾರಾ? ಬರ್ತಾನೆ ಇಲ್ಲ, ನೀವು ಬಂದಿದ್ದೀರಲ್ಲ ಅವಾಗ ಎಲ್ಲ. ಅವ್ರನ್ನ ಕೇಳಿ ಇವ್ರನ್ನ ಕೇಳಿ, ಅವ್ರನ್ನ ಕೇಳಿ ಇವ್ರನ್ನ ಕೇಳಿ. ಸೀರಿಯಲ್ ಕತೆ ಆದ್ರೆ ಮಾತ್ರ ಇಬ್ರು ಒಂಟಿಗೆ ಮಾತಾಡ್ತೀರಿ. ಗೌರಿ ಮದುವೆ. ಲಕ್ಷ್ಮೀ ಬರಮ್ಮ. ವಿನೋದ್ ಸರ್ ಹೋಗಿ ನಟ ದರ್ಶನ್ ಅವ್ರನ್ನ ಭೇಟಿ ಮಾಡಿ ಬಂದ್ರಪ್ಪ. ಏನ್ ಹೇಳಿದ್ರು, ಹೇಗಿದ್ದಾರೆ? ಏನಪ್ಪ ಹೀರೋ ಅಂತ ಹೇಳಿದ್ರೆ ನಾನು ವಿಲ್ಲನ್ ಸರ್, ನೀವು ಹೀರೋ ಸರ್ ಅಂತ. ತುಂಬಾ ಜನ ಹೇಳ್ತಾರೆ ಯೋಗ ಮಾಡ್ತಿದ್ದಾರೆ, ಧ್ಯಾನ ಮಾಡ್ತಿದ್ದಾರೆ, ಪುಸ್ತಕಗಳನ್ನ ಓದ್ತಿದ್ದಾರೆ. ಪುಸ್ತಕಗಳೆಲ್ಲ ಓದ್ತಾ ಇದ್ರು, ಅಷ್ಟು ಪುಸ್ತಕಗಳು ತೆಗೆದಿಟ್ಕೊಂಡಿದ್ರು ಕೈಯಲ್ಲಿ. ಬದಲಾಗಿದ್ದಾರ ನಟ ದರ್ಶನ್ ಅಥವಾ ಬದಲಾಗ್ತಿದ್ದಾರ ಒಳಗಡೆ? ಬದಲಾವಣೆ ಆಗಿದ್ದಾರೆ, ನೊಂದ್ಕೊಂಡಿದ್ದಾರೆ, ಸ್ವರ್ಗಿದ್ದಾರೆ. ಕಾರಣ ವಿಜಯಲಕ್ಷ್ಮಿ ಅವರು ಒದ್ದಾಡ್ತಿದ್ದಾರೆ, ಪರದಾಡ್ತಿದ್ದಾರೆ, ಹೇಗಾದ್ರೂ ಮಾಡಿ ಅವ್ರನ್ನ ಆಚೆ ಕರ್ಕೊಂಡು ಬರ್ಬೇಕು ಅಂತ. ಪ್ರೀತಿಗೆ ಪರಿತಪಿಸ್ತಾ ಇರುವಂತ ಜೀವ. ಮಗನ ಪರಿಸ್ಥಿತಿ ನಮ್ ಕಣ್ಣೀರ್ನ ಬಿಡ್ರಿ, ಪಾಪ ಅಪ್ಪನ ಪರಿಸ್ಥಿತಿ ನೆನ್ಸ್ಕೊಂಡಾಗ ಬೇಜಾರಾಗ್ಬಿಟ್ಟು. ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರ ಬಂಧನ ಅಂತ ಸುದ್ದಿ ಬಂದಾಗ ನಿಮ್ಗೆ ಏನ್ ಅನಿಸ್ತು? ಅವ್ರ ಮಾತು ಅಣ್ಣ ಅನ್ನುವಂತ ಮಾತು ಎಷ್ಟು ನೋವಾಗುತ್ತೆ ಇವ್ರೆ. ಪಾಪ